ಪಾಕಿಸ್ತಾನ ಸುಳ್ಳು ಹೇಳಿಕೊಂಡು ತನ್ನ ದೇಶದ ಜನರಿಗೆ ಮೋಸ ಮಾಡ್ತಿದೆ. ತಾಕತ್ತು ಇಲ್ಲದೇ ಇದ್ರೂ ಭಾರತದ ಮೇಲೆ ಪಾಕಿಸ್ತಾನ ಅಲ್ಲಿ ದಾಳಿ ಮಾಡ್ತು, ಇಲ್ಲಿ ದಾಳಿ ಮಾಡ್ತು. ಭಾರತದ ಆ ವಿಮಾನ ಹೊಡೆದುರುಳಿಸಿದ್ವಿ, ಈ ವಿಮಾನ ಕ್ರ್ಯಾಶ್ ಮಾಡಿದ್ವಿ. ಭಾರತದ ಸೈನಿಕರು ಕಣ್ಣೀರು ಹಾಕ್ತಾ ಇದ್ದಾರೆ, ಭಾರತದ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸುಳ್ಳುಗಳನ್ನು ಪಾಕಿಸ್ತಾನ ಸುದ್ದಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ತನ್ನ ಸುಳ್ಳುಗಳಿಗೆ ಸುಳ್ಳು ಸಾಕ್ಷಿಗಳನ್ನು ಕೂಡ ರೆಡಿ ಮಾಡಿಕೊಂಡಿದೆ. ಹೀಗೆ ಪಾಕಿಸ್ತಾನ ಆರ್ಮಿ, ಸರ್ಕಾರ ಮತ್ತು ಅಲ್ಲಿನ ಮಾಧ್ಯಮಗಳು ಹೇಳ್ತಾ ಇರುವ ಸುಳ್ಳುಗಳನ್ನೇ ಸತ್ಯ ಅಂತ ನಂಬಿರುವ ಅಲ್ಲಿನ ಅವಿವೇಕಿ ಪ್ರಜೆಗಳು ತಮ್ಮ ಅಮೂಲ್ಯ ಜೀವನವನ್ನು ಕಿಡಿಗೇಡಿ ಸರ್ಕಾರದ ಕೈಗೆ ಕೊಟ್ಟು ತಮ್ಮ ಬದುಕನ್ನು ವಿನಾಶದತ್ತ ಕೊಂಡೊಯ್ಯುತ್ತಿದ್ದಾರೆ. ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನ ಸೈನಿಕರ ಕೈಯಲ್ಲಿ ನಮ್ಮ ಬದುಕು ಸುರಕ್ಷಿತವಾಗಿದೆ ಅಂತ ನಂಬಿಕೊಂಡಿರುವ ಅಲ್ಲಿನ ಜನ ಮೋಸ ಹೋಗ್ತಿದ್ದಾರೆ. ಪಾಕಿಸ್ತಾನ ಇದುವರೆಗೂ ಮಾಡಿರುವ ಕೆಲವು ಸುಳ್ಳು ಸುದ್ದಿಗಳ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡೋಣ. ಪಾಕಿಸ್ತಾನದ ಸೈಬರ್ ದಾಳಿಯಿಂದಾಗಿ ಭಾರತದ ವಿದ್ಯುತ್ ಜಾಲದ 70% ನಿಷ್ಕ್ರಿಯಗೊಂಡಿದೆ ಅಂತ ಸುಳ್ಳು ಸುದ್ದಿ ಪಾಕ್ನಲ್ಲಿ ಹರಿದಾಡಿದೆ. ಎರಡು ದೇಶಗಳ ಉದ್ವಿಗ್ನತೆಯ ನಡುವೆ ಸೈಬರ್ ದಾಳಿಯ ಪ್ರಯತ್ನಗಳು ಮುಂದುವರೆದಿರುವುದಂತೂ ನಿಜ. ವರದಿಗಳ ಪ್ರಕಾರ ಪಾಕಿಸ್ತಾನವು ಭಾರತೀಯ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿ ನಡೆಸಲು ನಿರಂತರವಾಗಿ ಪ್ರಯತ್ನಿಸುತ್ತಾನೇ ಇದೆ. ಆದರೆ ಪಾಕ್ ಅದರಲ್ಲಿ ಯಶಸ್ಸನ್ನು ಕಂಡಿಲ್ಲ. ಬದಲಾಗಿ ಸುಳ್ಳು ಸುದ್ದಿ ಹರಡುವಲ್ಲಿ ಯಶಸ್ವಿಯಾಗಿದೆ. ಪಾಕಿಸ್ತಾನ ಹೇಳ್ತಾ ಇರೋ ಅತಿದೊಡ್ಡ ಸುಳ್ಳು ಇಲ್ಲಿದೆ ನೋಡಿ. ಖಾಸಗಿ ರಕ್ಷಣಾ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ಭಾರತೀಯ ಸೇನೆಗೆ ಆಯ್ಕೆಯಾದಾಗ ಸಂತಸದಿಂದ ಕಣ್ಣೀರು ಹಾಕ್ತಾ ಇರೋ ಹಳೆಯ ವಿಡಿಯೋ ತುಣುಕನ್ನು ಬಳಸಿಕೊಂಡಿರುವ ಪಾಕ್ ಮಾಧ್ಯಮಗಳು ಭಾರತ ಪಾಕಿಸ್ತಾನ ಯುದ್ಧ ತೀವ್ರಗೊಳ್ತಿದ್ದಂತೆ ಭಾರತೀಯ ಸೈನಿಕರು ತಮ್ಮ ಕೆಲಸಗಳನ್ನು ತ್ಯಜಿಸಿ ಆಳುತ್ತಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹರಡಿದೆ. ಅಸಲಿಗೆ ಪಾಕಿಸ್ತಾನ ಮಾಧ್ಯಮಗಳು ವರದಿ ಮಾಡಬೇಕಾಗಿರೋದು ತಮ್ಮ ದೇಶದ ಸೈನಿಕರ ಬಗ್ಗೆ. ಯಾಕಂದರೆ ರಾಜೀನಾಮೆ ಕೊಟ್ಟು ಓಡಿ ಹೋಗ್ತಾ ಇರೋದು ಪಾಕ್ ಸೈನಿಕರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಭಾರತೀಯ ಪೋಸ್ಟನ್ನು ಉಡಾಯಿಸಲಾಗಿದೆ ಅಂತ ಪಾಕ್ನಲ್ಲಿ ಸುಳ್ಳು ಸುದ್ದಿ ಮಾಡಲಾಗಿದೆ. ಯೂಟ್ಯೂಬ್ನಲ್ಲಿ 15 ನವೆಂಬರ್ 2020 ಅಪ್ಲೋಡ್ ಆಗಿರುವ ಹಳೆಯ ವಿಡಿಯೋವೊಂದನ್ನು ಬಳಸಿಕೊಂಡು ಈ ಫೇಕ್ ನ್ಯೂಸ್ ಮಾಡಲಾಗಿದೆ. ಈ ನಕಲಿ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಪಾಕ್ ಹೇಳಿರುವ ಇನ್ನೊಂದು ಸುಳ್ಳಿನಲ್ಲಿ ಜೈಪುರ ವಿಮಾನ ನಿಲ್ದಾಣದಲ್ಲಿ ಸ್ಫೋಟಗಳ ಶಬ್ದ ಕೇಳಿ ಬಂದಿದೆ ಎನ್ನಲಾಗಿದೆ. ಜೈಪುರದ ಜಿಲ್ಲಾಧಿಕಾರಿ ಮತ್ತು ಮ್ಯಾಜಿಸ್ಟ್ರೇಟ್ ಈ ಕುರಿತು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಆ ರೀತಿಯ ಘಟನೆ ನಡೆದಿಲ್ಲ, ಜೈಪುರ ಸುರಕ್ಷಿತವಾಗಿದೆ ಎಂದಿದ್ದಾರೆ. ಮತ್ತೊಂದು ಹಾಸ್ಯಾಸ್ಪದ ಸುಳ್ಳು ಅಂದರೆ ಭಾರತೀಯ ಪೈಲಟ್ ಒಬ್ಬರನ್ನ ಪಾಕಿಸ್ತಾನ ಬಂಧಿಸಿರೋದು. ಭಾರತೀಯ ವಾಯುಪಡೆಯ ಮಹಿಳಾ ಪೈಲಟ್ ಸೆರೆ ಹಿಡಿಯಲ್ಪಟ್ಟಿದೆ ಎನ್ನುವ ಸುಳ್ಳು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ ವೈರಲ್ ಮಾಡ್ತಾ ಇದೆ. ಭಾರತೀಯ ವಾಯುಪಡೆಯ ಮಹಿಳಾ ಪೈಲಟ್ ಸ್ಕ್ವಾಡ್ ಲೀಡರ್ ಶಿವಾನಿ ಸಿಂಗ್ ಅವರನ್ನ ಪಾಕಿಸ್ತಾನದಲ್ಲಿ ಸೆರೆ ಹಿಡಿಯಲಾಗಿದೆ ಅಂತ ಫೇಕ್ ನ್ಯೂಸ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ ಪಾಕಿಸ್ತಾನ ಹಿಮಾಲಯದಲ್ಲಿ ಭಾರತದ 3 IAF ಜೆಟ್ಗಳು ಪತನಗೊಂಡಿವೆ ಅಂತ ಸುಳ್ಳು ಸುದ್ದಿ ಹರಡುವ ಪ್ರಯತ್ನ ಮಾಡಿದೆ. ಹಿಮಾಲಯದ ವಿವಿಧ ಪ್ರದೇಶಗಳಲ್ಲಿ 3 ಫೈಟರ್ ಜೆಟ್ಗಳು ಧರೆಗೆ ಉರುಳಿವೆ ಅಂತ ಪಾಕ್ ಮೂಲದ ಸಾಮಾಜಿಕ ಜಾಲತಾಣಗಳ ಅಕೌಂಟ್ನಲ್ಲಿ ಸುದ್ದಿ ಮಾಡಿವೆ. ವೈರಲ್ ಆಗ್ತಾ ಇರುವ ಈ ಚಿತ್ರ ಸುಮಾರು 9 ವರ್ಷ ಹಳೆಯದಾಗಿದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಮತ್ತೊಂದು ಫೇಕ್ ಸುದ್ದಿ ಕೂಡ ವರದಿಯಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ನಲ್ಲಿ ಭಾರತದ ಸುಖೋಯ್ Su-30 MKI ಪತನವಾಗಿದೆ ಅಂತ ಪಾಕ್ ಮೂಲದವರು ಕಾಗೆ ಹಾರಿಸಿದ್ದಾರೆ. ಸುಖೋಯ್ Su-30 MKI ಅನ್ನು ಹೊಡೆದುರುಳಿಸಲಾಗಿದೆ. ಭಾರತೀಯ ಪೈಲಟ್ ಮುಜಫರಾಬಾದ್ನಲ್ಲಿ ಸೆರೆಯಾಗಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು PIB ತಳ್ಳಿ ಹಾಕಿದೆ. ಈ ಫೋಟೋಗಳು 11 ವರ್ಷ ಹಳೆಯವು ಅಂತ PIB ತನ್ನ ಫ್ಯಾಕ್ಟ್ ಚೆಕ್ನಲ್ಲಿ ಸ್ಪಷ್ಟಪಡಿಸಿದೆ. ಪುಣೆ ಅಹಮದ್ ನಗರ ಹೆದ್ದಾರಿಯ ಬಳಿಯ ಕುಲ್ವಾಡಿ ಗ್ರಾಮದ ಉಂಡ್ರೆ ವಸ್ತಿಯಲ್ಲಿ ಅಕ್ಟೋಬರ್ 14, 2014 IAFನ ಸುಖೋಯ್ Su-30 MKI ಅಪಘಾತಕ್ಕೀಡಾಯಿತು. ಇದು ಅದರ ಫೋಟೋ ಅಂತ PIB ಸ್ಪಷ್ಟಪಡಿಸಿದೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಪೋಸ್ಟ್ ಮಾಡಲಾಗಿತ್ತು. ಇದರಲ್ಲಿ ಪಾಕಿಸ್ತಾನದ ಸೈಬರ್ ದಾಳಿಗೆ ಮುಂದಾಗಿದೆ, ಹಾಗಾಗಿ ಅಪರಿಚಿತ ಕರೆಗಳನ್ನು ಸ್ವೀಕರಿಸಬೇಡಿ ಮತ್ತು ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಬರೆಯಲಾಗಿದೆ. ಇದು ಕೂಡ ಸುಳ್ಳು ವರದಿಯಾಗಿದ್ದು, ಅಜಿತ್ ದೋವಲ್ ಅವರು ಫೇಸ್ಬುಕ್ ಖಾತೆಯನ್ನೇ ಹೊಂದಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ. ನಿಜ ಹೇಳಬೇಕಂದ್ರೆ ಪಾಕಿಸ್ತಾನದ ಹ್ಯಾಕರ್ಗಳು ಭಾರತದ ಪ್ರಮುಖ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಲು ಯತ್ನಿಸಿದ್ರು. ಆದರೆ ಭಾರತ ಈ ದಾಳಿಯನ್ನು ಸಂಪೂರ್ಣ ವಿಫಲಗೊಳಿಸಿದೆ. ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ.
ಭಾರತೀಯ S-400 ವ್ಯವಸ್ಥೆಯನ್ನು ನಾಶಪಡಿಸಲಾಗಿದೆ. ಸೂರತ್ಗಢ ಮತ್ತು ಸಿರ್ಸಾದಲ್ಲಿನ ವಾಯು ನೆಲೆಗಳನ್ನು ನಾಶಪಡಿಸಲಾಗಿದೆ ಅಂತ ಜಗತ್ತಿನ ಮುಂದೆ ಪಾಕಿಸ್ತಾನ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದೆ. ಪಾಕಿಸ್ತಾನವು ದುರುದ್ದೇಶಪೂರಿತ ತಪ್ಪು ಮಾಹಿತಿಯನ್ನು ಈ ಯುದ್ಧದ ಸಮಯದಲ್ಲಿ ಹಬ್ಬಿಸ್ತಾ ಇದೆ ಅಂತ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹೇಳಿದ್ದಾರೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಗಳೊಂದಿಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೂರತ್ನಲ್ಲಿ ಭಾರತದ S-400 ವ್ಯವಸ್ಥೆ ಮತ್ತು ವಾಯು ನೆಲೆಗಳನ್ನು ನಾಶಪಡಿಸಿದ ಪಾಕಿಸ್ತಾನದ ಹೇಳಿಕೆ ಕೂಡ ಸುಳ್ಳು ಎಂದಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕೂಡ ಇದನ್ನು ದೃಢಪಡಿಸಿದ್ದಾರೆ. ಪಾಕಿಸ್ತಾನವು ಸುಳ್ಳು ತಪ್ಪು ಸುದ್ದಿಯನ್ನು ಹರಡ್ತಾ ಇದೆ ಎಂದಿದ್ದಾರೆ. ಪಾಕಿಸ್ತಾನ ಕೈಗೊಂಡ ಚಟುವಟಿಕೆಗಳ ಬಗ್ಗೆ ಪಾಕಿಸ್ತಾನದ ಹೇಳಿಕೆಗಳು ಸುಳ್ಳು ತಪ್ಪು ಮಾಹಿತಿ ಮತ್ತು ಪ್ರಚಾರದಿಂದ ತುಂಬಿವೆ. ಪಾಕಿಸ್ತಾನ ಸರ್ಕಾರದ ಬೆಂಬಲಿತ ಸಂಸ್ಥೆಗಳು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡುತ್ತಿವೆ. ದೇಶದಲ್ಲಿನ ವಿವಿಧ ಮಿಲಿಟರಿ ಸ್ಥಾಪನೆಗಳ ಮೇಲೆ ದಾಳಿ ಮಾಡಿ ನಾಶಪಡಿಸುವ ಬಗ್ಗೆ ಅವರು ಮಾಡಿರುವ ಹೇಳಿಕೆಗಳು ಸಂಪೂರ್ಣವಾಗಿ ಸುಳ್ಳು ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ. ಒಟ್ಟಾರೆ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದಾಗಿನಿಂದಲೂ ಪಾಕಿಸ್ತಾನ ಒಂದಲ್ಲ ಒಂದು ಸುಳ್ಳು ಹೇಳ್ತಾನೆ ಬರ್ತಾ ಇದೆ. ಪಾಕಿಸ್ತಾನ ಸೇನೆಯು ಭಾರತದ 5 ರಫೇಲ್ ಜೆಟ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿಕೊಂಡಿತ್ತು. ಪಾಕಿಸ್ತಾನಿ ಮಾಧ್ಯಮಗಳು ಪಾಕ್ ಸೇನೆಯ ಈ ಸುಳ್ಳು ಹೇಳಿಕೆಗಳನ್ನು ಬಹಳ ಮಸಾಲೆಯೊಂದಿಗೆ ಪ್ರಸ್ತುತಪಡಿಸಿದವು. ಆದರೆ ಸತ್ಯಾಸತ್ಯತೆ ಬೇರೆಯೇ ಆಗಿತ್ತು. ಪಾಕಿಸ್ತಾನ ಪ್ರಾಯೋಜಿತ ನಕಲಿ ಸುದ್ದಿಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ ಅಂತ PIB ಎಚ್ಚರಿಸಿದೆ. ಸುದ್ದಿಗಳನ್ನು ಪರಿಶೀಲಿಸದೆ ನಂಬಬೇಡಿ ಮತ್ತು ಸುಳ್ಳು ಮಾಹಿತಿ ಕಂಡುಬಂದರೆ #PIB ಫ್ಯಾಕ್ಟ್ ಚೆಕ್ಗೆ ವರದಿ ಮಾಡಿ ಅಂತ ಜನರಿಗೆ ಎಚ್ಚರಿಸಿದೆ. ಫೇಸ್ಬುಕ್, ವಾಟ್ಸಾಪ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡುವ ಪ್ರತಿಯೊಂದು ಮಾಹಿತಿ ನಿಜವಾಗಿದೆಯೇ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ. ಯಾರಾದರೂ ಸುಳ್ಳು ಸುದ್ದಿ ಹರಡ್ತಾ ಇರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಂಬುವ ಮುನ್ನ 2 ಬಾರಿ ಚೆಕ್ ಮಾಡಿಕೊಳ್ಳಿ ಅಂತ ಮಾಹಿತಿಯನ್ನು ನೀಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.